ರಾಜ್ಯದಾದ್ಯಂತ ವೆದರ್ ಹೇಗಿದೆ? ರಾಜ್ಯದ ಯಾವ ಜಿಲ್ಲೆಗಳಲ್ಲಿ ಹೇಗಿದೆ ಸಿಚುವೇಶನ್? ಮಳೆ ಪ್ರಮಾಣ ಹೇಗಿದೆ? ಮಳೆ ಬಗ್ಗೆ ಹವಾಮಾನ ಇಲಾಖೆ ಏನು ಹೇಳ್ತಾ ಇದೆ? ಎಲ್ಲಿ ಹೆಚ್ಚು ಮಳೆ ಆಗ್ತಾ ಇದೆ? ಕೆಲವು ಕಡೆ ಮಳೆ ಸಿಕ್ಕಾಪಟ್ಟೆ ಇತ್ತು, ಇನ್ನಾದ್ರೂ ಸ್ವಲ್ಪ ಕಡಿಮೆ ಆಗತ್ತಾ ಅನ್ನೋದನ್ನ ಹೇಳ್ತೀನಿ ಇವತ್ತಿನ ಬೇಸಿಲು ಮಳೆಯಲ್ಲಿ. ಇಷ್ಟು ದಿನ ಎಲ್ಲ ನೋಡಿದ್ರು ಮಳೆ ಮಳೆ ಮಳೆ, ರಾಜ್ಯದಾದ್ಯಂತ ಮಳೆಯ ಅಬ್ಬರ ಸಿಕ್ಕಾಪಟ್ಟೆ ಇತ್ತು. ಆದ್ರೆ ಈಗ ಹೇಗಿದೆ ಸಿಚುವೇಶನ್? ರಾಜ್ಯದಲ್ಲಿ ಮಳೆ ಅನ್ನೋದು ಆಲ್ಮೋಸ್ಟ್ ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ಮಳೆ ಪ್ರಮಾಣ ಅನ್ನೋದು ಬಹುತೇಕ ಕಡಿಮೆ ಆಗತ್ತೆ ಅನ್ನೋ ಲಕ್ಷಣಗಳೇ ಈಗ ಕಾಣಿಸ್ತಾ ಇರೋದು. ಯಾವುದೇ ಜಿಲ್ಲೆಗೆ ಮುಂದಿನ 24 ಗಂಟೆಗಳಲ್ಲಿ ಮಳೆ ಅಲರ್ಟ್ ಅನ್ನ ನೀಡಲಾಗಿಲ್ಲ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೇಗಿತ್ತು ಇಷ್ಟು ದಿನ ಅನ್ನೋದನ್ನ ನೀವು ನೋಡಿದಿರಿ ವೆದರ್ ರಿಪೋರ್ಟ್ ಅಲ್ಲಿ. ಕೆಲವು ಜಿಲ್ಲೆಗಳಲ್ಲಿ ಮಳೆಯೇ ನಿರೀಕ್ಷೆ ಇರ್ತಾ ಇರಲಿಲ್ಲ ಪ್ರತಿ ವರ್ಷ, ಅಂತ ಜಿಲ್ಲೆಗಳಲ್ಲೂ ಕೂಡ ಈ ಬಾರಿ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಆದ್ರೆ ದಿನ ಕಳೆದಂತೆ ಮಳೆ ಪ್ರಮಾಣ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ನೋಡ್ತಾ ಇದ್ದೀರಿ ನೀವು, ಮಳೆಯ ಮುನ್ಸೂಚನೆ ಎಲ್ಲೂ ಕೂಡ ಇಲ್ಲ, ಎಲ್ಲಾ ಕಡೆ ಗ್ರೀನ್ ಇದೆ ಇಡೀ ಕರ್ನಾಟಕದಾದ್ಯಂತ. ಅದು ಅಲ್ಲದೆ ಗಣೇಶ ಹಬ್ಬ ಕೂಡ ಈಗ ಬರ್ತಾ ಇರೋದ್ರಿಂದ ಜನ ಗಣೇಶ ಹಬ್ಬದ ತಯಾರಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಟೈಮಲ್ಲಿ ಏನಾದ್ರೂ ಮಳೆ ಬಂದ್ರೆ ಗಣೇಶ ಮೂರ್ತಿ ಮಾರಾಟ ಮಾಡೋರಿಗೂ ಕೂಡ ಬಹಳ ಸಂಕಷ್ಟ, ಗಣೇಶ ಹಬ್ಬ ಮಾಡೋರಿಗೂ ಕೂಡ ತುಂಬಾ ಕಿರಿಕಿರಿ ಆಗೋದು. ಹಾಗಾಗಿ ಸದ್ಯಕ್ಕೆ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿಲ್ಲ. ಮುಂದಿನ 24 ಗಂಟೆಗಳಲ್ಲಂತೂ ಯಾವುದೇ ಜಿಲ್ಲೆಗಳಲ್ಲಿ, ಕರ್ನಾಟಕದ ಯಾವುದೇ ಜಿಲ್ಲೆಗಳಲ್ಲಿ ಮಳೆ ಆಗೋದಿಲ್ಲ ಅಂತಲೇ ಹವಾಮಾನ ಇಲಾಖೆ ರಿಪೋರ್ಟ್ ಅನ್ನ ಕೊಟ್ಟಿರೋದು. ಗಣೇಶ ಹಬ್ಬದ ತಯಾರಿಯಲ್ಲಿರೋರಿಗೆ ಇದು ಸ್ವಲ್ಪ ನಿರಾಳ ಅಂತ ಅನಿಸೋ ಸುದ್ದಿ ಇದು. ಈ ಬಾರಿ ಮಳೆಗಾಲದ ಆರಂಭ ಹೇಗಿತ್ತು ಅಂದ್ರೆ ರೈತರು ಫುಲ್ ಖುಷಿಯಾಗಿದ್ರು. ಬಿತ್ತನೆ ಮಾಡೋ ಆರಂಭದಲ್ಲೇ ಹದವಾಗಿ ಮಳೆ ಬಂದಿತ್ತು. ಖುಷಿಯಾಗಿ ರೈತ ಬಿತ್ತನೆ ಕೂಡ ಮಾಡಿದ್ದ. ಈ ಬಾರಿ ಬೆಳೆ ಭರ್ಜರಿಯಾಗಿ ಬರುತ್ತೆ, ಜೊತೆಗೆ ಲಾಭ ಕೂಡ ಚೆನ್ನಾಗಿರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಸ್ವಲ್ಪ ಶಾಕ್ ತಟ್ಟಿದೆ. ಇನ್ನೇನ್ ಕಟಾವು ಮಾಡಿ ಮಾರ್ಕೆಟಿಗೆ ಸಾಗಿಸಿದ್ರೆ ಭರ್ಜರಿ ಲಾಭ ಆಗತ್ತೆ ಅಂತಲೇ ರೈತ ಅನ್ಕೊಂಡಿದ್ದ. ಆದ್ರೆ ಕಳೆದ ವಾರ ಸುರಿದಂತ ಮಳೆ ಎಲ್ಲವನ್ನೂ ಕೂಡ ಮಣ್ಣುಪಾಲ್ ಮಾಡಿದೆ. ಗದಗ ರೈತನ ಸಂಕಷ್ಟ ಅಂತೂ ದೇವರಿಗೆ ಪ್ರೀತಿ ಅನ್ನೋ ಹಾಗಾಗಿದೆ. ಹಾಗಾದ್ರೆ ಗದಗ ರೈತರ ಪಾಡೇನು? ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಬರೋಣ. ಅತಿವೃಷ್ಟಿಯಿಂದಾಗಿ ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಲುಕಿದ ರೈತ. ಕಟಾವಿನ ಹಂತಕ್ಕೆ ಬಂದಿದ್ದ ಹೆಸರು ಬೆಳೆ ಸಂಪೂರ್ಣ ನಾಶ. ಕಳೆದ ವಾರ ಅಬ್ಬರಿಸಿದ ಮಳೆ ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಗದಗ ಜಿಲ್ಲೆಯ ಅನ್ನದಾತರ ಬದುಕನ್ನೇ ಮೂರಾಬಟ್ಟೆ ಮಾಡಿದೆ. ಕೆರೆಯಂತಾಗಿರೋ ಜಮೀನು ನೋಡಿ ರೈತರು ಮರುಕ ಪಡುವಂತಾಗಿದೆ. ಕಟಾವಿನ ಹಂತಕ್ಕೆ ಬಂದಿದ್ದ ಹೆಸರು ತೇವಾಂಶ ಹೆಚ್ಚಾಗಿ ತೆನೆಯಲ್ಲೇ ಮೊಳಕೆಯೊಡೆದಿದೆ. ಇದರಿಂದ ಅಸಹಾಯಕರಾಗಿರೋ ರೈತರು ನಮ್ಮ ಸಮಸ್ಯೆಯನ್ನ ಅಧಿವೇಶನದಲ್ಲಿ ಚರ್ಚಿಸಿ ಸೂಕ್ತ ಪರಿಹಾರ ಕೊಡಿಸಿ ಅಂತ ಕೇಳ್ಕೊಳ್ತಿದ್ದಾರೆ. ಇವತ್ತಿಗೆ ಆ ಅಧಿಕಾರಿನೂ ಬಂದಿಲ್ಲ. ಟಿವಿ ಒಳಗೆ ನೋಡಕತ್ರು, ಯಾವ ಅಧಿವೇಶನೊಳಗೆ ರೈತರ ಬಗ್ಗೆ ಯಾರು ಏನು ಮಾತಾಡಕತ್ತಿಲ್ಲ. ಅಂತ ಮನವಿ ಮಾಡ್ತೀವಿ, ರೈತರಿಗೆ ಏನೋ ಒಂದು ಪರಿಹಾರ ಕೊಟ್ಟು. ಗದಗ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ವಾಡಿಕೆಗಿಂತ 190% ಹೆಚ್ಚಿಗೆ ಮಳೆ ಆಗಿದೆ. ಹೀಗಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಗದಗ ಜಿಲ್ಲೆ 3,09,000 ಹೆಕ್ಟೇರ್ ಬಿತ್ತನೆ ಪ್ರದೇಶ ಹೊಂದಿದ್ದು, ಅತಿವೃಷ್ಟಿಯಿಂದಾಗಿ 95,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಹಾನಿಯಾಗಿದೆ ಅಂತ ಅಂದಾಜಿಸಲಾಗಿದೆ. ಅತಿ ಹೆಚ್ಚು ಹೆಸರು ಬೆಳೆ ನಾಶವಾಗಿದೆ ಅಂತನೂ ಹೇಳಲಾಗ್ತಿದೆ. ಆರಂಭಿಕ ಸಮೀಕ್ಷೆಯಲ್ಲಿ ಬೆಳೆಹಾನಿ ಬಗ್ಗೆ ಜಿಲ್ಲಾಡಳಿತಕ್ಕೆ ವರದಿಯಾಗಿದೆ. ಬಿತ್ತನೆ ಪ್ರದೇಶದ 50% ಹೆಸರು ಬೆಳೆ ಹಾನಿಯಾಗಿದೆ ಅಂತ ಆರಂಭಿಕ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ಉಳಿದಂತೆ ಮೆಕ್ಕೆಜೋಳ, ಶೇಂಗಾ, ಹತ್ತಿ ಬೆಳೆಯೂ ಮಳೆಗೆ ಹಾನಿಯಾಗಿದೆ. ಕಟಾವಿಗೆ ಬಂದಿರುವಂತಹ ಏನು ಹೆಸರು ಬೆಳೆ ಇದೆ, ಹೆಸರು ಬೆಳೆ, ಆಮೇಲೆ ಉಳಿದಂತೆ ಸ್ವಲ್ಪ ಶೇಂಗಾ, ಸೂರ್ಯಕಾಂತಿ ಮತ್ತು ಹತ್ತಿ ಬೆಳೆಗಳು ಸ್ವಲ್ಪ ಬೆಳೆ ಹಾನಿಯಾಗಿದ್ದು, ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಗೆ NDRF ಗೈಡ್ಲೈನ್ ಪ್ರಕಾರ ಬೆಳೆ ಹಾನಿ ರಿಪೋರ್ಟ್ ಮಾಡಿದ್ದೀವಿ. ಸುಮಾರು 95,000 ಹೆಕ್ಟೇರ್ ಅಷ್ಟು ಬೆಳೆ ಹಾನಿಯಾಗಿದೆ ಅಂಥೇಳಿ. ಅತಿವೃಷ್ಟಿಯಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಹಾಳಾದ ಬೆಳೆ ಬಗ್ಗೆ ಆದಷ್ಟು ಬೇಗ ಸಮೀಕ್ಷೆಗಳು ನಡೀಬೇಕು, ಜೊತೆಗೆ ಪರಿಹಾರ ಬಿಡುಗಡೆಯಾಗಬೇಕು ಅನ್ನೋದು ರೈತರ ಒತ್ತಾಯವಾಗಿದೆ. ಮಾನ್ಸೂನ್ ಜೊತೆಗಿನ ಜೂಜಾಟದಲ್ಲಿ ಮತ್ತೊಮ್ಮೆ ರೈತ ಸೋತಿದ್ದಾನೆ. ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ನಾಶ ಆಗಿದೆ. ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು, ರೈತರಿಗೆ ಪರಿಹಾರ ದೊರಕಬೇಕು ಅನ್ನೋದು ರೈತರ ಆಗ್ರಹ ಆಗಿದೆ. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ನೋಡಿದ್ರಲ್ಲ, ಕೆಲವೇ ನಿಮಿಷದಲ್ಲಿ ಇಡೀ ರಾಜ್ಯದ ವೆದರ್ ರಿಪೋರ್ಟ್ ಹೇಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಎಲ್ಲರೂ ನಿರಾಳ, ಯಾಕಂದ್ರೆ ಮುಂದಿನ 24 ಗಂಟೆ ಎಲ್ಲೂ ಕೂಡ ಮಳೆಯ ಮುನ್ಸೂಚನೆ ಇಲ್ಲ. ಇನ್ನು ನಾಳೆ ಮತ್ತಷ್ಟು ನಿಖರವಾದ ಅಪ್ಡೇಟ್ನ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಓವರ್ ಟು ಯು ಭಾವನಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.